ಪ್ರೈಸ್ ದ ಲಾರ್ಡ್. ಪ್ರಿಯರೇ, ನಾವು ಕಣ್ಣುಗಳನ್ನು ಮುಚ್ಚೋಣ. ದೇವರ ವಾಕ್ಯವನ್ನು ಆಲಿಸಲಿಕ್ಕೆ ಬೇಕಾದಂಥ ದೈವಿಕ ಕೃಪೆಯನ್ನು ದೇವರಲ್ಲಿ ನಾವು ಕೇಳಿಕೊಳ್ಳೋಣ. ಪ್ರಭುದೇವರೇ, ಈ ಸಮಯಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಮ್ಮ ಜೀವದ ಒಡೆಯರು, ನಮ್ಮ ಆತ್ಮದ ಪೋಷಕರು ಆಗಿರುವಂಥ ತ್ರಯೇಕ ದೇವರೇ, ನಾವು ನಿಮ್ಮನ್ನು ಹೃದಯದಿಂದ ಆರಾಧನೆ ಮಾಡುತ್ತೇವೆ. ಸ್ವಾಮಿ, ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಬೋಧಿಸಲು ಹಾಗೂ ಕೇಳಲು ಬೇಕಾದಂಥ ಅನುಗ್ರಹ ಅಭಿಷೇಕವನ್ನು ಕರುಣಿಸಿಕೊಡಿರಿ. ಪರಿಶುದ್ಧಾತ್ಮರೇ, ನಮಗೆ ಸಹಾಯ ಮಾಡಿರಿ. ಬೋಧಿಸುವಂಥ ಒಂದೊಂದು ವಾಕ್ಯಗಳು ಕೇಳುವಂಥ ಪ್ರತಿಯೊಂದು ಮಕ್ಕಳ ಹೃದಯದಲ್ಲಿ ಫಲಭರಿತ ಬೀಜವಾಗಿ ಬಿತ್ತನೆಯಾಗಲಿ. ಯೇಸು ಎಂಬ ವಾಕ್ಯ ಯಾರಲ್ಲಿ ನೆಲೆಗೊಳ್ಳುತ್ತದೋ ಆ ವಾಕ್ಯ ಅವರಲ್ಲಿ ಬೇರೂರಿ ಚಿಗುರಿ ಮರವಾಗಿ ಬೆಳೆದು ಫಲವನ್ನು ಕೊಡುತ್ತದೆ. ಹೌದು ಸ್ವಾಮಿ, ಈ ವಾಕ್ಯಗಳು ಪ್ರತಿಯೊಬ್ಬ ನಿನ್ನ ಮಕ್ಕಳ ಹೃದಯದಲ್ಲಿ 30ರಷ್ಟು 60ರಷ್ಟು ಅಲ್ಲ 100ರಷ್ಟು ಫಲ ಕೊಡುವಂಥ ಅಭಿಷೇಕವನ್ನು ಕರುಣಿಸಿಕೊಡಿರಿ ಎಂದು ಎಲ್ಲ ಪ್ರಾರ್ಥನೆಗಳನ್ನು ನಮ್ಮ ಪ್ರಭು ರಕ್ಷಕರು ದೇವರು ಆಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ತಂದೆಗೆ. ಆಮೆನ್. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಇಂದು ನಾವು ಕೇಳುವಂಥ ವಾಕ್ಯ ಮತ್ತಾಯನ ಶುಭ ಸಂದೇಶ 25ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. 31ರಿಂದ ವಾಕ್ಯಗಳು. ಪರಮ ಸೇವೆಯೇ ಪರಮಾತ್ಮನ ಸೇವೆ, ಪರರ ಸೇವೆಯೇ ಪರಮಾತ್ಮನ ಸೇವೆ ಎಂಬುದಾಗಿ ಇಲ್ಲಿ ವಾಕ್ಯಗಳನ್ನು ನಾವು ಧ್ಯಾನ ಮಾಡುವಾಗ ಪ್ರಭುದೇವರು 35ರಿಂದ ವಾಕ್ಯಗಳನ್ನು ಹೇಳ್ತಾರೆ. ನಾನು ಹಸಿದಿದ್ದೆ, ನನಗೆ ಅನ್ನ ಕೊಟ್ಟಿರಿ. ನಾನು ಬಾಯಾರಿದ್ದೆ, ನೀವು ಕುಡಿಯಲು ನೀರು ಕೊಟ್ಟಿರಿ. ಅಪರಿಚಿತನಾಗಿದ್ದೆ, ನನಗೆ ಆಶ್ರಯ ಕೊಟ್ಟಿರಿ. ಬಟ್ಟೆ ಬರೆ ಇಲ್ಲದೆ ಇದ್ದೆ, ನನಗೆ ಉಡಲು ಕೊಟ್ಟಿರಿ. ರೋಗದಿಂದಿದ್ದೆ, ನನ್ನನ್ನು ಆರೈಕೆ ಮಾಡಿದ್ದೀರಿ. ಬಂದಿಯಾಗಿದ್ದೆ, ನೀವು ನನ್ನನ್ನು ಸಂಧಿಸಿದ್ದೀರಿ ಎಂದು ಹೇಳುವನು. ಇದು ಪ್ರಭು ಯೇಸು ಕ್ರಿಸ್ತರ ಜೀವಂತ ನುಡಿಗಳು. ಪ್ರಿಯರೇ, ಪ್ರಭುದೇವರು ನಮಗೆ ಏನನ್ನ ಕಲಿಸಿಕೊಡ್ತಾರೆ? ನಾವು ಈ ಲೋಕದಲ್ಲಿ ಕ್ರಿಸ್ತನ ಮಕ್ಕಳಾಗಿ ಜೀವಿಸಬೇಕಾದಾಗ ನಮ್ಮಲ್ಲಿ ಇರುವಂಥ ಮೌಲ್ಯತೆಗಳಲ್ಲಿ ಇದು ಕೂಡ ಒಂದಾಗಿದೆ. ಪ್ರಿಯರೇ, ಒಂದು ಸಾರಿ ಒಬ್ಬ ತಾಯಿ ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆಯಲ್ಲಿ ಪ್ರತಿದಿನ ಆಕೆ ಕೇಳಿಕೊಳ್ತಾ ಇದ್ಲು ದೇವರಲ್ಲಿ, ಯೇಸುವೆ, ನಾನು ಇಷ್ಟು ವರ್ಷಗಳಿಂದ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನನಗೊಂದೇ ಒಂದು ಆಸೆ ಸ್ವಾಮಿ, ನಾನು ಸಾಯುವುದರೊಳಗಡೆ ನಿಮ್ಮನ್ನು ಕಾಣಬೇಕು, ನಿಮ್ಮನ್ನು ನೋಡಬೇಕು, ನಿಮ್ಮನ್ನು ಸಂಧಿಸಬೇಕು. ನಾನು ಕಣ್ಣಾರೆ ಕಂಡು ನಾನು ನಿಮಗೆ ಸೇವೆ ಮಾಡಬೇಕು. ಆ ಒಂದು ಕೃಪೆಯನ್ನು ನನಗೆ ಕೊಡು ಸ್ವಾಮಿ. ನೀನು ನನ್ನ ಮನೆಗೆ ಬಾ. ನಾನು ನಿನ್ನನ್ನು ಆ ಒಂದು ಪ್ರೀತಿ, ನಿಮ್ಮ ಮೇಲಿಟ್ಟಿರುವಂಥ ಪ್ರೀತಿಯನ್ನು ನಾನು ತೋರಿಸ್ಬೇಕು ಸ್ವಾಮಿ. ನೀನು ಒಂದು ಸಾರಿ ನನ್ನ ಮನೆಗೆ ಬರ್ತೀಯಾ, ನಾನು ಸಾಯೋದ್ರೊಳಗಡೆ. ಈಕೆ ಪ್ರತಿದಿನ ಪ್ರಾರ್ಥನೆ ಮಾಡುವಾಗ ಈ ಮಾತುಗಳನ್ನು ಕೇಳ್ತಾ ಇದ್ಲು. ಸ್ವಾಮಿ, ಇವತ್ತು ಬರ್ತೀಯಾ, ನಾಳೆ ಬರ್ತೀಯಾ ಸ್ವಾಮಿ, ಒಂದು ದಿನ ನನ್ನ ಮನೆಗೆ ಬಂದೋಗು ಸ್ವಾಮಿ, ಅತಿಥಿಯಾಗಿ. ನಾನು ನಿನ್ನನ್ನು ಸತ್ಕರಿಸಬೇಕು, ನಾನು ನಿನಗೆ ಸೇವೆ ಮಾಡಬೇಕು. ಆ ಒಂದು ಆಸೆ, ನಿನ್ನ ಈ ಮಗಳ ಆಸೆಯನ್ನು ನೆರವೇರಿಸು ಎಂಬುದಾಗಿ ಈಕೆ ಪ್ರತಿದಿನ ಪ್ರಾರ್ಥನೆಯಲ್ಲಿ ಕೇಳಿಕೊಳ್ತಾ ಇದ್ಲು. ಒಂದು ದಿನ ದೇವರು ಈಕೆ ಪ್ರತಿದಿನ ಕೇಳುವುದನ್ನು ನೋಡಿ ಒಂದು ದಿನ ಯೇಸು ಸ್ವಾಮಿ ಆಕೆಗೆ ದರ್ಶನ ಕೊಟ್ಟು ಹೇಳ್ತಾರೆ, ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ, ಮಗಳೇ, ಇವತ್ತು ನಾನು ನಿನ್ನ ಆಸೆಯನ್ನು ನೆರವೇರಿಸ್ತೀನಿ ಅಂತೇಳಿ. ಆಕೆಗೆ ತುಂಬ ಖುಷಿ ಆಯಿತು. ಆಕೆ ತುಂಬ ಸಂತೋಷಗೊಂಡ್ಲು. ಆಕೆಯ ಸಂತೋಷಕ್ಕೆ ಪಾರವೇ ಇಲ್ಲ. ಆಕೆ ಕೇಳ್ತಾಳೆ, ಸ್ವಾಮಿ, ಹೌದಾ, ನೀವು ನನ್ನ ಆಸೆನ ಈಡೇರಿಸ್ತಾ ಇದ್ದೀರಾ? ನೀವು ಯಾವಾಗ ಬರ್ತೀರಾ ಸ್ವಾಮಿ?
ಅಂತ ಆಕೆ ತುಂಬ ಉತ್ಸಾಹದಿಂದ ಯೇಸುಸ್ವಾಮಿಯನ್ನ ಕೇಳಿದ್ಲು. ಅವಳ ಉತ್ಸಾಹ, ಅವಳ ಆ ಒಂದು ಕಾರ್ಯವನ್ನು ನೋಡಿದಂತೆ ಯೇಸುಸ್ವಾಮಿ ಹೇಳಿದ್ರು, ನಾಳೆ ಬರ್ತೀನಿ. ನಾಳೆ ಮುಂಜಾನೆಯಿಂದ ಹಿಡಿದು ಸಂಜೆ 6 ಗಂಟೆಯ ಒಳಗಡೆ ಯಾವಾಗ ಬೇಕಾದರೂ ನಾನು ನಿನ್ನ ಮನೆಯನ್ನು ಬಂದು ನಿನ್ನನ್ನು ಸಂಧಿಸ್ತೀನಿ, ನಿನ್ನ ಮನೆಗೆ ಬರ್ತೀನಿ ನಾನು ಅಂತ ಯೇಸುಸ್ವಾಮಿ ಹೇಳ್ತಾರೆ. ಆಗ ಈಕೆಗೆ ತುಂಬ ಖುಷಿ ಆಯಿತು. ಆಕೆ ಏನು ಮಾಡಿದ್ಲು, ಹೌದಾ ಸ್ವಾಮಿ, ನೀವು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ಒಳಗಡೆ ನೀವು ನನ್ನ ಮನೆಗೆ ಬರ್ತೀರಾ? ಅಯ್ಯೋ, ಇದು ನನ್ನ ಖುಷಿನ ತಡ್ಕೊಳಕ್ಕಾಗ್ತಿಲ್ಲ ಸ್ವಾಮಿ. ನೀವು ಆಯಿತು ಸ್ವಾಮಿ, ಪ್ರಾರ್ಥನೆಯನ್ನು ಹಾಕಿ ಅಲ್ಲಿ ನಿಲ್ಲಿಸಲು. ಸರಿ ಸ್ವಾಮಿ, ನಾನು ಎಲ್ಲ ರೆಡಿ ಮಾಡ್ಕೋಬೇಕು, ನಿಮ್ಮ ಬರುವಿಕೆಯನ್ನು ನಿಮ್ಮನ್ನು ಬರಮಾಡಿಕೊಳ್ಳಿಕ್ಕಾಗಿ ನಾನು ಏನೆಲ್ಲ ಮಾಡಬೇಕು, ಕಾರ್ಯಗಳನ್ನೆಲ್ಲ ಮಾಡಬೇಕು. ನೀವು ನೋಡಿದರೆ ನಾಳೆನೇ ಬರ್ತೀನಿ ಅಂತ ಹೇಳಿದ್ದೀರಾ, ಈಗ ಸಂಜೆ ಆಗೋಯ್ತು ಸ್ವಾಮಿ, ನನಗೆ ತುಂಬ ಕೆಲಸ ಇದೆ, ನಿಮ್ಮನ್ನು ನಾಳೆ ನಾನು ಸಂಧಿಸ್ತೀನಿ ಅಂತೇಳಿ ಆಕೆ ಪ್ರಾರ್ಥನೆಯನ್ನು ನಿಲ್ಲಿಸಿ ಆಕೆ ಯೇಸು ಸ್ವಾಮಿಯನ್ನ ಬರಮಾಡಿಕೊಳ್ಳುವುದಕ್ಕಾಗಿ ಸಿದ್ಧತೆಗೆ ಒಳಗಾದ್ಲು. ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ಲು. ರಾತ್ರಿಯೆಲ್ಲ ನಿದ್ರೆ ಇಲ್ಲ. ಯೇಸುಸ್ವಾಮಿ ಬಂದು ಬಿಡ್ತಾರೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ಒಳಗಡೆ. ಯಾವ ಸಮಯದಲ್ಲಿ ಬರ್ತಾರೆ ಅಂತೇಳಿ ಗೊತ್ತಿಲ್ಲ. ಅಷ್ಟರಲ್ಲಿ ನಾನು ಎಲ್ಲವನ್ನ ಯೇಸುಸ್ವಾಮಿಗೆ ಪ್ರಿಪೇರ್ ಮಾಡಬೇಕು ಅಂತೇಳಿ ಆಕೆ ಪ್ರತಿಯೊಂದು ಕಾರ್ಯಗಳನ್ನು ಮಾಡ್ತಾಳೆ. ಮನೆಯೆಲ್ಲ ಕ್ಲೀನ್ ಮಾಡ್ತಾಳೆ. ಎಲ್ಲ ಘಮ ಘಮ ವಾಸನೆ. ಯೇಸುಸ್ವಾಮಿಯನ್ನು ಬರಮಾಡಿಕೊಳ್ಳಲಿಕ್ಕೆ ಬೇಕಾದಂಥ ಆ ಆರಾಧನೆಗೆ ಬೇಕಾದಂಥ ಕಾರ್ಯಗಳು. ಯೇಸುಸ್ವಾಮಿ ಮನೆಗೆ ಬಂದರೆ ಸುಮ್ಮನೆ ಕಳಿಸ್ಬಾರ್ದು. ಅವರಿಗೆ ಬೇಕಾದಂಥ ತಿಂಡಿ ತೀರ್ಥ ಪ್ರತಿಯೊಂದನ್ನು ಅವಳು ಪ್ರಿಪೇರ್ ಮಾಡುವಾಗ ಅನ್ಕೋತಾಳೆ, ಯೇಸುಸ್ವಾಮಿ ಏನು ತಿಂತಾರೆ ಅನ್ನೋದನ್ನು ಕೇಳೋದನ್ನ ಮರ್ತುಬಿಟ್ಟೆ ನಾನು. ಅವರಿಗೆ ಏನು ಕೊಡಬೇಕು ಅನ್ನೋದನ್ನ ಕೇಳೋದು ಮರ್ತುಬಿಟ್ನಲ್ಲ. ಸರಿ, ಏನೆಲ್ಲ ಬೇಕೋ ಅದನ್ನೆಲ್ಲ ಮಾಡಿಬಿಡೋಣ ಅಂತೇಳಿ ಅವಳಿಗೆ ಇಷ್ಟ ಬಂದ ಎಲ್ಲ ಅಡಿಗೆಗಳನ್ನು ಮಾಡಿ ಅವರಿಗೊಂದು ಕುರ್ಚಿಯನ್ನು, ಒಂದು ಪೀಠವನ್ನು ಅಲಂಕಾರ ಮಾಡಿ ಅಲ್ಲೆಲ್ಲ ನೀಟಾಗಿ ಆ ಯೇಸುಸ್ವಾಮಿಗೆ ಡೈನಿಂಗ್ ಟೇಬಲ್ ಎಲ್ಲ ಅರೇಂಜ್ ಮಾಡಿ ಇಟ್ಟು ರಾತ್ರಿಯೆಲ್ಲ ನಿದ್ರೆ ಮಾಡದೆ ಯೇಸುವಿಗಾಗಿ ಕಾಯ್ತಾಳೆ. ಆಗ ಮುಂಜಾನೆ ಯೇಸುಸ್ವಾಮಿ ಹೇಳಿದ್ರಲ್ಲ, ಮುಂಜಾನೆ 6 ಗಂಟೆಯಿಂದ ಸಂಜೆ 6 ಗಂಟೆ ಒಳಗಡೆ ನಾನು ಬರ್ತೀನಿ ಅಂತೇಳಿ. ಆಗ ಈಕೆ ಏನು ಮಾಡ್ತಾಳೆ, ರಾತ್ರಿಯೆಲ್ಲ ನಿದ್ರೆ ಇಲ್ಲ, ಎಚ್ಚರಿಕೆಯಾಗಿ ಯಾವಾಗ 6 ಗಂಟೆ ಆಗುತ್ತೋ ಯೇಸುವನ್ನು ನೋಡ್ತೀನಿ ಅನ್ನುವಂಥ ಆ ಒಂದು ಕಾರ್ಯದಲ್ಲಿ ಈಕೆ ಏನು ಮಾಡ್ತಾಳೆ, ನಿದ್ರೇನು ಮಾಡದೆ ಬಾಗಿಲತ್ರನೇ ಕಾದು ಕುಳಿತು ನಿದ್ರೆ ಮಾಡ್ತಾಳೆ. ಸುಮಾರು ಮುಂಜಾನೆ 6:10ಕ್ಕೆ ಆಕೆಯ ಮನೆಯ ಬಾಗಿಲನ್ನ ತಟ್ಟಲಾಗ್ತದೆ. ಈಕೆಗೆ ಖುಷಿ, ಅಯ್ಯೋ 6:10, ಯೇಸುಸ್ವಾಮಿ ಹೇಳಿದ್ರು 6 ಗಂಟೆಯಿಂದ 6 ಗಂಟೆ, ಯೇಸುಸ್ವಾಮಿನೇ ಬಂದಿರಬೇಕು. ಇಷ್ಟೊತ್ತಿನಲ್ಲಿ ಮುಂಜಾನೆಯಲ್ಲಿ ಯಾರು ನನ್ನ ಮನೆಗೆ ಬರಲ್ಲ ಅಂತೇಳಿ ಓಡಿ ಬಂದು ಯೇಸುಸ್ವಾಮಿ ಬಂದರು ಅಂತೇಳಿ ಬಾಗಿಲನ್ನು ಓಪನ್ ಮಾಡ್ತಾಳೆ. ಬಾಗಿಲನ್ನು ತೆರೆದಂತ ಆಕೆ ನೋಡಿದ್ದು ಒಬ್ಬ ಭಿಕ್ಷುಕನಾಗಿರುವಂಥ ವ್ಯಕ್ತಿಯನ್ನ. ಆತ ಮುಂಜಾನೆ 6:10ಕ್ಕೆ ಬಂದು ಆಕೆಯ ಮನೆಯ ಬಾಗಿಲನ್ನು ತಟ್ಟಿ ಕೇಳ್ತಾನೆ, ಅವ್ವ ತುಂಬ ಹಸಿವಾಗಿದೆ, ತಿನ್ಲಿಕ್ಕೆ ಏನಾದರೂ ಕೊಡವ್ವ, ಮನೆಯಲ್ಲಿ ಘಮ ಘಮ ವಾಸನೆ ಬರ್ತಾ ಇದೆ, ಯಾರೋ ಅತಿಥಿಗಾಗಿ ನೀವು ಕಾಯ್ತಾ ಇದ್ದೀರಿ, ಹಾಗಿದ್ರೆ ಒಳ್ಳೆಯ ಅಡಿಗೆಯನ್ನು ಮಾಡಿರ್ತೀರಿ, ನನಗೆ ಸ್ವಲ್ಪ ಊಟ ಕೊಡಮ್ಮ ಅಂತೇಳಿ. ಈಕೆಗೆ ತುಂಬ ಕೋಪ ಬಂತು, ಸಿಟ್ಟು ಬಂತು. ಏನಯ್ಯ, ನಾನು ಇಷ್ಟು ಘಮ ಘಮ ಅಂತೇಳಿ ರಾತ್ರಿಯೆಲ್ಲ ನಿದ್ರೆಗೆಟ್ಟು ಅಡಿಗೆ ಮಾಡಿರೋದು ನಿನಗೆ ಕೊಡ್ಲಿಕ್ಕಾಗಿಯ? ನನ್ನ ದೇವರನ್ನ ಕಾಯ್ತಾ ಇದ್ದೀನಿ. ನನ್ನ ದೇವರಿಗೆ ನಾನು ಮೊದಲು ಆತಿಥ್ಯವನ್ನು ಕೊಟ್ಟು ನನ್ನ ದೇವರಿಗೆ ನಾನು ಈ ಊಟವನ್ನು ಬಡಿಸ್ಬೇಕು. ನಾನು ನಿನಗೆ ಕೊಡಲ್ಲ, ಬೆಳಗ್ಗೆನೆ ಬಂದಿದ್ದೀಯಲ್ಲ, ನಿನಗೆ ಮಾಡೋ ಕೆಲಸ ಇಲ್ವಾ ಅಂತೇಳಿ ಆ ಒಂದು ವಯಸ್ಸಾದಂಥ ಭಿಕ್ಷೆ ಬೇಡಲಿಕ್ಕೆ ಬಂದಂಥ ಆ ವ್ಯಕ್ತಿಯನ್ನು ನೋಡಿ ಬೈದು ಕಳಿಸ್ಬಿಡ್ತಾಳೆ, ನೂಕ್ಬಿಡ್ತಾಳೆ. ಆಗ ಅಯ್ಯೋ, ನಾನು ಯೇಸು ಅಂತೇಳಿ ಬೆಳಿಗ್ಗೆ ಈ ವ್ಯಕ್ತಿಯನ್ನು ನೋಡ್ಬಿಟ್ನಲ್ಲ ಅಂತೇಳಿ ಬೇಜಾರು ಮಾಡ್ಕೊಂಡು ಹೋಗಿ ಮತ್ತೆ ಬಾಗಿಲನ್ನು ಮುಚ್ಚಿ ಕೂರ್ತಾಳೆ. ಸುಮಾರು 10-11 ಗಂಟೆಯ ಸಮಯಕ್ಕೆ
ಆಕೆಯ ಮನೆಯ ಬಾಗಿಲನ್ನು ತಟ್ಟಲಾಗ್ತದೆ. ಆಗ ಈಕೆ ಈಗ ಯೇಸುಸ್ವಾಮಿ ಬಂದಿರ್ಬೋದು, ಈ ಸರಿ ಪಕ್ಕ ಯೇಸುಸ್ವಾಮಿನೇ ಬಂದಿರೋದು ಅಂತೇಳಿ ಓಡಿ ಬಂದು ಬಾಗಿಲನ್ನು ತೆರಿತಾಳೆ. ಬಾಗಿಲನ್ನು ತೆರೆದಾಗ ಒಬ್ಬ ವಯಸ್ಸಾದಂಥ ಅಜ್ಜಿ, ಬಟ್ಟೆಯೆಲ್ಲ ಹರಿದೋಗಿದೆ, ಆಕೆ ಹುಟ್ಟಿರುವಂಥ ಸೀರೆ ಎಲ್ಲ ಹರಿದೋಗಿದೆ, ಬ್ಲೌಸ್ ಎಲ್ಲ ಹರಿದೋಗಿದೆ. ಆಕೆಯನ್ನು ನೋಡಿ ಹೇಳ್ತಾಳೆ, ಅವ್ವ ನನ್ನ ನೋಡು, ನನಗೆ ಬಟ್ಟೆ ಇಲ್ಲ ಹಾಕ್ಕೊಳ್ಳಿಕ್ಕೆ. ಎಲ್ಲರನ್ನೂ ಕೇಳಿದೆ, ಯಾರೂ ನನಗೆ ಬಟ್ಟೆ ಕೊಡಲಿಲ್ಲ. ನೀನಾದರೂ ನನಗೊಂದು ಸೀರೆ ಕೊಡವ, ನಿನ್ನ ಹೆಸರು ಹೇಳಿ ನಾನು ಉಟ್ಕೋತೀನಿ ಅಂತೇಳಿ ಆಕೆಯಲ್ಲಿ ಕೇಳ್ತಾಳೆ. ಆಗ ಈಕೆಗೆ ಮತ್ತೆ ಕೋಪ ಬರುತ್ತೆ. ನಾನು ಕಾಯ್ತಾ ಇರೋದು ಬೇರೆ ವ್ಯಕ್ತಿಯನ್ನ. ನಾನು ನನ್ನ ಯೇಸುವಿಗಾಗಿ ಒಂದು ರೇಷ್ಮೆ ಒಂದು ಶಾಲನ್ನು ತಗೊಂಬಂದು ಇಟ್ಟಿದ್ದೀನಿ. ಈಕೆ ಬಂದ್ಬಿಟ್ಟು ನನ್ನ ದೇವರನ್ನ ನಾನು ಕಾಯ್ತಾ ಇದ್ದೀನಿ, ಈಕೆ ಬಂದು ನನಗೆ ಹರಿದೋಗಿದೆ ಬಟ್ಟೆ ಕೊಡು ಅಂತ ಕೇಳ್ತಾ ಇದ್ದಾಳಲ್ಲ. ಆಕೆಯನ್ನು ನೋಡಿ ಮುಖ ಸಿಂಡರಿಸಿ ಹೇಳ್ತಾಳೆ, ಇವತ್ತು ನಾನು ಏನು ಕೊಡಲ್ಲ, ಇಲ್ಲಿಂದ ಹೊರಟೋಗು ಎಂಬುದಾಗಿ ಆಕೆಯನ್ನ ದೂಡಿ ಬಿಡ್ತಾಳೆ. ಆಕೆ ನೆಲಕ್ಕೆ ಬಿದ್ದು, ತಾಯಿ ಕೊಡಲ್ಲ ಅಂದಿದ್ರೆ ಆಗ್ತಾ ಇತ್ತು, ಯಾಕವ್ವ ಈ ರೀತಿಯಾಗಿ ತಳ್ಬಿಟ್ಟೆ, ಎಷ್ಟು ನೋವಾಗ್ತಿದೆ ಗೊತ್ತಾ ನನಗೆ ಅಂತೇಳಿ, ಚೆನ್ನಾಗಿರವ್ವ ಅಂತೇಳಿ ಆಕೆ ಮುಂದಕ್ಕೆ ಹೋದ್ರು. ಈಕೆಗೆ ತುಂಬ ಬೇಜಾರು, ಸಿಟ್ಟಾಯಿತು. ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ, ಒಬ್ಬರಾದಾದ್ಮೇಲೆ ಒಬ್ರು ಭಿಕ್ಷುಕರೇ ಬರ್ತಾ ಇದ್ದಾರಲ್ಲ, ಈ ಯೇಸುಸ್ವಾಮಿ ಯಾವಾಗ ಬರ್ತಾರೆ ಅಂತೇಳಿ ಕುತ್ಕೊಂಡು ಟೈಮ್ ನೋಡ್ತಾ ಅವಳು ನೋಡ್ತಾ ಇರ್ತಾಳೆ. 3 ಗಂಟೆಯ ಸಮಯ. ಆ 3 ಗಂಟೆಯ ಸಮಯದಲ್ಲಿ ಮತ್ತೆ ಬಾಗಿಲನ್ನು ತಟ್ಟಲಾಗ್ತದೆ. ಬಾಗಿಲನ್ನು ತಟ್ಟಿದಂಥ ವ್ಯಕ್ತಿ ಈಗ ಅನ್ಕೋತಾಳೆ, ಈಗ ಕರೆಕ್ಟಾಗಿ ಎಕ್ಸಾಕ್ಟ್ 3 ಗಂಟೆ ಯೇಸುಸ್ವಾಮಿನೇ ಬಂದಿರೋದು ಅಂತೇಳಿ ಓಡಿ ಹೋಗಿ ಬಾಗಿಲನ್ನು ತೆರಿತಾಳೆ. ಒಬ್ಬ ಕುಷ್ಠರೋಗಿ, ಮೈಯೆಲ್ಲ ಗಾಯ, ಹುಣ್ಣು, ರಕ್ತ ಸೋರ್ತಾ ಇದೆ. ಆ ವ್ಯಕ್ತಿ ಬಂದು ಆಕೆಯನ್ನ ಕೇಳ್ತಾನೆ, ಅವ್ವ ಬೆಳಿಗ್ಗೆಯಿಂದ ಏನು ತಿಂದಿಲ್ಲ, ಗಾಯಗಳೆಲ್ಲ ತುಂಬಾ ನೋವ್ತಾ ಇದೆ, ಕೀವು ಸೋರ್ತಾ ಇದೆವ, ಅವ್ವ ಒಂದು 100 ರೂಪಾಯಿ ಕೊಡವ, ನಾನು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡೊಂದು ಔಷಧಿಯನ್ನು ತೆಗೆದುಕೊಳ್ತೀನಿ ಅಂತೇಳಿ. ಆಗ ಈಕೆ ಆ ರೋಗಿಯನ್ನು ನೋಡಿ ಮಖವನ್ನು ಸಿಂಡ್ರಿಸ್ತಾಳೆ. ವಾಸನೆ ಹೊಡಿತಾ ಇದೆ, ಇಷ್ಟೊಂದು ರಕ್ತ ಎಲ್ಲ ಸುರಿಸ್ಕೊಂಡು ಬಂದಿದೆಯಲ್ಲ, ನಾನು ರಾತ್ರಿ ಎಲ್ಲ ನಿದ್ರೆಗೆಟ್ಟು ಈ ಅಂಗಳ ಎಲ್ಲ ಪೆನಾಯಿಲ್ ಹಾಕಿ ಗಮ್ಮನ್ನುವಂಥ ಎಲ್ಲ ರೀತಿಯ ಮುಲಾಮಗಳನ್ನು ಹಾಕಿ ನಾನು ಎಲ್ಲ ಕ್ಲೀನಾಗಿ ನೀಟಾಗಿ ಘಮ ಘಮ ಅನ್ಬೇಕು ಅಂತೇಳಿ ನಾನು ಎಲ್ಲ ತೊಳೆದಿಟ್ಟಿದ್ದೀನಿ. ಬಂದು ದರಿದ್ರದವನೇ ಎಲ್ಲ ಹಾಳು ಮಾಡಿಬಿಟ್ಟೆ ಅಲ್ಲ, ನಿನ್ನ ಈ ಗಲೀಜು, ನಿನ್ನ ಈ ಒಂದು ರಕ್ತ ಇದೆಲ್ಲ ನನ್ನ ಮನೆ ಮುಂದೆ ಬಿದ್ದು ಮಲಿನ ಆಗ್ಬಿಡ್ತಲ್ಲ. ನಾನು ಒಂದು ಮುಖ್ಯವಾದ ವ್ಯಕ್ತಿಗಾಗಿ ನಾನು ಕಾಯ್ತಾ ಇದ್ದೆ, ಅವರು ಪರಿಶುದ್ಧರಾಗಿರ್ಬವರು, ಅವರು ಇಂಥ ರಕ್ತದ ಕಲೆಗಳು ಬಿದ್ದಿರುವಂಥ ಜಾಗದಲ್ಲಿ ಬರುವಂತೆ ನೀನು ಮಾಡಿಬಿಟ್ಟಲ್ಲ, ನಿನಗೆ ಬೇರೆ ಮನೆಯೇ ಸಿಗ್ಲಿಲ್ವ, ನನ್ನ ಮನೆಯೇ ಆಗ್ಬೇಕಾಗಿತ್ತ ಅಂತೇಳಿ ಆತನನ್ನ ಸಿಕ್ಕಾಪಟ್ಟೆ ಬೈದು ಈಕೆ ಮನ ಮರುಗದೆ ಆತನನ್ನು ಕಳಿಸಿ ಬಿಡ್ತಾಳೆ ಬೈದು. ಪ್ರಿಯರೇ, ಸಮಯ ಹೋಯ್ತು. 4 ಗಂಟೆ ಆಯಿತು, 5 ಗಂಟೆ ಆಯಿತು, 5:15 ಆಯಿತು, 6 ಗಂಟೆಯೂ ಹಾಗೇ ಹೋಯ್ತು. ಯೇಸುಸ್ವಾಮಿ ಬರಲೇ ಇಲ್ಲ. ಆಕೆ ಹೋಗಿ 6 ಗಂಟೆಯ ಸಮಯ ಪ್ರಾರ್ಥನೆಯ ಸಮಯದಲ್ಲಿ ಕೂತ್ಕೊಂಡು ಯೇಸುಸ್ವಾಮಿಯನ್ನ ಪ್ರಶ್ನೆ ಮಾಡ್ತಾಳೆ, ಸ್ವಾಮಿ ನೀವು ಮಾಡಿದ್ದು ಸರಿನಾ? ನೀವು ಬರ್ತೀನಿ ಅಂತ ಹೇಳಿ ಬರ್ದೇ ಹೋಗ್ಬಿಟ್ರಲ್ಲ, ನಾನು ಎಷ್ಟು ಕಾದೆ ಗೊತ್ತಾ, ಎಷ್ಟು ಬೇಜಾರಾಯ್ತು ಗೊತ್ತಾ, ನನಗೆ ಎಷ್ಟು ದುಃಖ ಆಗ್ತಿದೆ ಗೊತ್ತಾ, ಎಷ್ಟು ಅಳು ಬರ್ತಾ ಇದೆ ಗೊತ್ತಾ ಸ್ವಾಮಿ, ನನಗೆ ಆಗ್ತಾ ಇಲ್ಲ ಸಹಿಸ್ಕೊಳ್ಳೋಕ್ಕೆ. ನನ್ನ ಯೇಸು ಬರ್ತಾರೆ, ನನ್ನ ದೇವರು ಬರ್ತಾರೆ ಅಂತೇಳಿ ರಾತ್ರಿ ಎಲ್ಲ ನಿದ್ರೆ ಮಾಡದೆ ಇಷ್ಟೊಂದು ನಾನು ವ್ಯವಸ್ಥೆಗಳನ್ನು ಮಾಡ್ಕೊಂಡು ಕಾಯ್ತಾ ಇದ್ದೀನಿ, ನೀವು ನನಗೆ ಈ ರೀತಿ ಮೋಸ ಮಾಡ್ಬೋದಾ ಸ್ವಾಮಿ, ಎಷ್ಟು ನೋವಾಗ್ತಿದೆ ಸ್ವಾಮಿ ನನಗೆ ಅಂತೇಳಿ ದೇವರನ್ನ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದ್ಲು. ಇದನ್ನು ಕೇಳಿದಂಥ ಯೇಸುಸ್ವಾಮಿ ಹೇಳ್ತಾರೆ, ಮಗಳೇ, ನಾನು ನಿನ್ನ ಮನೆಗೆ ಬಂದಿದ್ದೆ. ಆಕೆ, ಸ್ವಾಮಿ ಮತ್ತೆ ನೀವು ಸುಳ್ಳೇಳುವಂಥ ದೇವರಲ್ಲ, ನೀವು
ಆದರೂ ಕೂಡ ಸುಳ್ಳು ಹೇಳ್ತಾ ಇದ್ದೀರಲ್ಲ. ನಾನು ಬೆಳಿಗ್ಗೆ ರಾತ್ರಿ ಎಲ್ಲ ನಿದ್ರೆ ಮಾಡಿದೆ, ಬೆಳಿಗ್ಗೆಯಿಂದ ಇಲ್ಲಿಯವರೆಗೂ ಕಾದ್ಕೊಂಡು ಕೂತಿದ್ದೀನಿ, ನೀವು ನೋಡಿದ್ರೆ ಬಂದಿದ್ದೆ ಅಂತ ಹೇಳ್ತಾ ಇದ್ದೀರಲ್ಲ. ಏನು ಸ್ವಾಮಿ ನೀವು ಯಾವಾಗ ಬಂದ್ರಿ ಸ್ವಾಮಿ? ನಾನು ಯಾವಾಗ ಬಾಗಿಲನ್ನು ತೆರೆದೆ? ಯೇಸುವನ್ನ ಪ್ರಶ್ನೆ ಮಾಡ್ತಾಳೆ. ಯೇಸು ಹೇಳ್ತಾರೆ, ನೀನು ನನ್ನನ್ನು 3 ಸಾರಿ ನೋಡಿದೆ, 3 ಸಾರಿ ಕೂಡ ನೀನು ನನ್ನನ್ನು ವಾಪಸ್ ಕಳಿಸ್ಬಿಟ್ಟೆ. ನಾನು ನಿಮ್ಮನ್ನು 3 ಸಾರಿ ನೋಡಿದ್ನ? ಯಾವಾಗ ಸ್ವಾಮಿ? ನಾನು ಯಾವಾಗ ನಿಮ್ಮನ್ನು ನೋಡಿದೆ? ನಾನು ಯಾವಾಗ ನಿಮ್ಮನ್ನು ನೋಡಿ ತಳ್ಳಿ ಬಾಗಿಲಾಕೊಂಡೆ? ಹೇಳುವಾಗ ಆಕೆಗೆ ಅರಿವಾಗ್ತದೆ, ಮುಂಜಾನೆ 6:10 ಬಂದಂಥ ಒಬ್ಬ ಮುದುಕನ ವೇಷದಲ್ಲಿ ನಾನು ಬಂದೆ, ಹಸಿವೆಯಿಂದ ಬಂದೆ. ನನ್ನ ಮಗಳು ಒಳ್ಳೆ ಅಡಿಗೆಯನ್ನು ಮಾಡಿದಾಳೆ ನನಗೋಸ್ಕರ. ಮುಂಜಾನೆಯಲ್ಲಿ ಹೊಟ್ಟೆ ತುಂಬ ತಿನ್ನಬೇಕು ಅಂತೇಳಿ ನಾನು ಮುಂಜಾನೆ 6:10 ಬಂದು ನಿನ್ನ ಹತ್ರ ನಾನು ಊಟವನ್ನು ಕೇಳಿದೆ. ತಾಯಿ, ಹಸಿವಾಗ್ತಾ ಇದೆ, ನನಗೆ ಅನ್ನ ಕೊಡು ಎಂಬುದಾಗಿ. ಆದರೆ ನೀನು ನನ್ನನ್ನು ತಿರಸ್ಕರಿಸಿ ನನ್ನನ್ನು ತಳ್ಳಿಬಿಟ್ಟೆ. ಆಗ ನನಗೆ ತುಂಬ ನೋವಾಯಿತು. 2ನೇ ಸಾರಿ ಸುಮಾರು 10 ಗಂಟೆಯ 10-10:30 ಹೊತ್ತಿಗೆ ಮತ್ತೆ ನಾನು ಬಂದೆ. ಬಟ್ಟೆ ಎಲ್ಲ ಹರಿದೋಗಿತ್ತು ನಂದು. ನನ್ನ ಮಗಳು ನನಗೋಸ್ಕರ ರೇಷ್ಮೆ ಶಾಲನ್ನ ತಂದಿಟ್ಟಿದ್ಲು, ಕೊಡ್ತಾಳೆ ಅಂತ ತುಂಬ ಆಸೆ ಪಟ್ಟಿದ್ದೆ. ನನ್ನ ಈ ಒಂದು ಬಟ್ಟೆ ಇಲ್ಲದಂಥ ಅವಸ್ಥೆಯಲ್ಲಿ ಬಂದು ನಾನು ಒಬ್ಬ ತಾಯಿಯ ರೂಪದಲ್ಲಿ ಬಂದು ನಿನ್ನ ಹತ್ರ ಕೇಳ್ಕೊಂಡೆ, ಅಮ್ಮ ನನ್ನ ಸೀರೆ ಎಲ್ಲ ಹರಿದೋಗ್ಬಿಟ್ಟಿದೆ, ಒಂದು ಸೀರೆ ಕೊಡವಾ ಅಂತೇಳಿ ನಿನ್ನನ್ನು ಕೇಳಿದಾಗ ನೀನು ನನ್ನನ್ನು ಬೈದು ನನ್ನನ್ನು ತಳ್ಳಿಬಿಟ್ಟೆ. ತಳ್ಳಿ ಬಿದ್ದಾಗ ನಾನು ಬಿದ್ದೋಗಿ ಅಮ್ಮ ಅಂತೇಳಿ ಕೂಗಿದೆ. ಆಗೆಷ್ಟು ನೋವಾಯ್ತು ಗೊತ್ತಾ ಮಗಳೇ ನನಗೆ. ಆಕೆ ಅಳ್ತಾ ಇದ್ದಾಳೆ. 3ನೇ ಸಾರಿ ನಾನು ಬಂದೆ. ಮೈಯೆಲ್ಲ ಗಾಯಗೊಂಡಿದ್ದಂಥ ಒಬ್ಬ ಕುಷ್ಠ ರೋಗಿಯಾಗಿ ನಿನ್ನ ಮನೆಗೆ ನಾನು ಬಂದೆ. ನಿನ್ನ ಮನೆಯೆಲ್ಲ ಘಮ ಘಮ ಎನ್ನುವಂಥ ವಾಸನೆ ಪರಿಮಳದಲ್ಲಿ ನೀನು ತುಂಬಿ ಇಟ್ಟಿದ್ದೆ ನಿನ್ನ ದೇವರನ್ನ ಬರಮಾಡಿಕೊಳ್ಳುವುದಕ್ಕಾಗಿ. ಆದರೆ ನಾನೊಬ್ಬ ಕುಷ್ಠರೋಗಿಯಾಗಿ ನಿನ್ನ ಮನೆಗೆ ಬಂದಾಗ ಹಸಿವು, ಗಾಯಕ್ಕೆ ಔಷಧಿ, 100 ರೂಪಾಯಿ ಕೊಡಮ್ಮ ಎಂಬುದಾಗಿ ನಿನ್ನ ಹತ್ರ ಕೇಳಿದಾಗ ಇಷ್ಟೊಂದು ಘಮ ಘಮ ಅನ್ನುವಂಥ ಪರಿಮಳದ ದ್ರವ್ಯಗಳನ್ನು ತರಲಿಕ್ಕೆ ನೀನು ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ನಿನ್ನ ದೇವರನ್ನು ಬರಮಾಡಿಕೊಳ್ಳುವುದಕ್ಕಾಗಿ ನೀನು ಕಾಯ್ತಾ ಇದ್ದೆ. ಆದರೆ ಒಬ್ಬ ರೋಗಿಯನ್ನು ನೋಡಿ ನೀನು ಮನಮರಗಲಿಲ್ಲ. ಅವನನ್ನು ಹೀನಾಯವಾಗಿ ಬೈದೆ, ಹೀಯಾಳಿಸಿದೆ. ನೀನು ಬಂದದ್ದು ದುರ್ವಾಸನೆ, ಘಮ ಘಮ ಅಂತ ಇದೆ ನನ್ನ ಮನೆ ಅಂಗಳ. ಈ ಮನೆ ಅಂಗಳವನ್ನು ಅವಹೇಳನ ಮಾಡಲಿಕ್ಕಾಗಿ ನೀನು ಗಲೀಜಾಗಿ ಹೊಲಸಾಗಿ ಬಂದಿದೆಯಲ್ಲ, ಛೀ ದರಿದ್ರ ಅಂತೇಳಿ ನೀನು ನನ್ನನ್ನು ಕಳಿಸಿಬಿಟ್ಟೆ. ಆಗ ನನಗೆ ಎಷ್ಟು ನೋವಾಯಿತು ಗೊತ್ತಾ ಮಗಳೇ. ನಾನು ಯಾರ ಹತ್ರ ಹೇಳ್ಕೊಂಡ್ಲಿ? 3 ಸಾರಿಯೂ ನೀನು ನನ್ನನ್ನು ಗುರುತನ್ನು ಹಚ್ಚದೆ, ನೀನು ನನ್ನನ್ನು ತಳ್ಳಿಬಿಟ್ಟೆ, ಬಾಗಿಲನ್ನು ಮುಚ್ಚಿಕೊಂಡೆ. ಇನ್ನು ನಾನು ನಿನ್ನ ಮನೆಗೆ ಬರುವುದಾದರೂ ಹೇಗೆ? ಪ್ರಿಯರೇ, ಅದನ್ನೇ ಇವತ್ತು ನಾವು ಯೇಸುವನ್ನ ಪ್ರೀತಿಸ್ತೀವಿ, ವಿಶ್ವಾಸಿಸ್ತೀವಿ ಎಂಬುದಾಗಿ ನಾವು ಹೇಳಿಕೊಂಡು ಹಸಿವಾದವರಿಗೆ ಅನ್ನವನ್ನು ಕೊಡದೆ ಹೋದರೆ, ಬಟ್ಟೆ ಇಲ್ಲದ ದರಿದ್ರರಿಗೆ ನೀನು ಬಟ್ಟೆಯನ್ನು ಕೊಡದೆ, ರೋಗಿಯಾಗಿರುವವರನ್ನು ಸಂಧಿಸದೆ, ಅವರ ಕಷ್ಟಗಳಿಗೆ ನೀನು ಸ್ಪಂದಿಸದೆ ಇರುವಾಗ, ಯೇಸು ಸ್ವಾಮಿ ಮತ್ತಾಯನ ಶುಭ ಸಂದೇಶ 25ನೇ ಅಧ್ಯಾಯ ವಚನ 39ರಿಂದ ನೋಡುವಾಗ, ತಾವು ರೋಗಿಯಾಗಿರುವುದನ್ನು ಅಥವಾ ಬಂದಿಯಾಗಿರುವುದನ್ನು ಕಂಡು ನಾವು ಸಂಧಿಸಲು ಬಂದೆವು ಎಂದು ಕೇಳುವರು. ಆಗ ಅರಸನು ಪ್ರತ್ಯುತ್ತರವಾಗಿ, ಈ ನನ್ನ ಸಹೋದರರಲ್ಲಿ ಒಬ್ಬನಿಗೆ, ಅವನೆಷ್ಟೇ ಕನಿಷ್ಠನಾಗಿರಲಿ, ನೀವು ಹೀಗೆ ಮಾಡಿದಾಗಲೆಲ್ಲ ಅದು ನನಗೆ ಮಾಡಿದ್ದೀರಿ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆ ರೋಗಿಯನ್ನು ಸಂಧಿಸಿದ್ರೆ ನಾವು ಯೇಸುವನ್ನು ಸಂಧಿಸ್ತಾ ಇದ್ವಿ. ಆ ರೋಗಿಯನ್ನ ಊಟ ಕೊಟ್ಟಿದ್ರೆ ನಾವು ಯೇಸುವಿಗೆ ಕೊಡ್ತಾ ಇದ್ವಿ. ಪ್ರಿಯರೇ, ಆದ್ದರಿಂದ ಎಚ್ಚೆತ್ತುಕೊಳ್ಳೋಣ. ದೇವರನ್ನು ನಾವು ಕಾಣಬೇಕು ಅಂದರೆ ಪರರಲ್ಲೇ ಕಾಣಬೇಕು. ಯೇಸು ಸ್ವಾಮಿ ನಮಗೆ ಒಳ್ಳೆ ರಾಜಾದಿರಾಜನಾಗಿ ಬಟ್ಟೆ ಧರಿಸಿ ನಮ್ಮ ಮುಂದೆ ಬರಲ್ಲ, ಭಿಕ್ಷುಕನಾಗಿ
ಅಂಗವಿಕಲನಾಗಿ, ಕುರುಡನಾಗಿ, ಕುಂಟನಾಗಿ, ಏನೂ ಗತಿ ಇಲ್ಲದವರಾಗಿ ಲೋಕದಲ್ಲಿ ಯಾರನ್ನ ನಾವು ನೋಡುತ್ತೇವೋ ಅವರಲ್ಲಿ ಯೇಸುವನ್ನು ಕಾಣುತ್ತಾ ನಾವು ಆ ಯೇಸುವಿನ ಪ್ರೀತಿಯನ್ನು ಅವರಲ್ಲಿ ಕಾಣಬೇಕು ಪ್ರಿಯರೇ. ಆದ್ದರಿಂದ ನಾವು ಎಚ್ಚರವಾಗಿರೋಣ. ಪ್ರೈಸ್ ದ ಲಾರ್ಡ್.